ಸರ್, ಕರ್ನಾಟಕದ ಮಟ್ಟಿಗೆ ಪ್ರಜಾಕೀಯ ಅನ್ನುವಂಥದ್ದು ಒಂದು ಸ್ಟ್ರಾಂಗ್ ಪೊಲಿಟಿಕಲ್ ಏನೋ ಒಂದು ಎಂಟಿಟಿ ಆಗೋದಕ್ಕೆ ಎಷ್ಟು ಟೈಮ್ ಬೇಕು ನಿಮ್ಮ ಪ್ರಕಾರ? ಗೊತ್ತಿಲ್ಲ ಸರ್, ಈಗಲೇ ಆಗ್ಬೋದು ಸರ್. ಮನ್ಸು ಮಾಡ್ಬೇಕು ಸರ್ ಇವರೆಲ್ಲ. ಸರ್ ಇವ್ರು ಮನ್ಸು ಮಾಡ್ರಿ ಈಗ ಆಗೋಗ್ಬಿಡುತ್ತೆ ಎಲ್ಲ. ನೀವು ಹೇಳ್ತಿರೋದೆಲ್ಲ ಕರೆಕ್ಟ್, ಆದರೆ ಅನ್ನೋ ಬಟ್ ಅಂತ ಒಂದು ಇದೆಯಲ್ಲ ಸರ್, ಅದು ಮಹಾನ್ ಡೇಂಜರಸ್ ಸರ್. ಅದು ಬಟ್ ಅಂತಾರೆ, ಟಕ್ ಅಂತ ನಾನು ಈಗ ಕುತ್ಕೊಂಡ್ಬಿಡೋದು. ಎಲ್ಲ ಕರೆಕ್ಟೇ, ಬಟ್ ಎಲ್ರಿಗೂ ಅರ್ಥ ಆಗ್ಬೇಕಲ್ಲ. ಅಂದ್ರೆ ನಿಮ್ಗೆ ಅರ್ಥ ಆಯ್ತಾ? ನನಗರ್ಥ ಆಯ್ತು, ಜನಕ್ಕೆ ನನಗರ್ಥ, ನಾನು ಜನ ಅಲ್ವಾ, ನನಗರ್ಥ ಆದ್ರೆ ಮುಗಿದೋಯ್ತು ಅನ್ನೋದು ಇಲ್ವೇ ಇಲ್ಲ. ನಾನು ಕರೆಕ್ಟು, ಬೇರೆ ಒಂದು ಸರಿ ಇಲ್ಲ. ನಾನು ಅದಕ್ಕೆ ಒಂದು ಇದೇ ಆಗಿದೆ, ರಾಜಕೀಯದ ಇಷ್ಟು ವರ್ಷದ ಸಾಧನೆ ಏನು ಅಂದರೆ ಜನರೇ ಸರಿ ಇಲ್ಲ ಅಂತ ಜನರೇ ಮಾತಾಡ್ಕೊಳ್ಳೋ ಥರ ಮಾಡಿರೋದೇ ದೊಡ್ಡ ಸಾಧನೆ. ಎಷ್ಟು ಸಾಧ್ಯವೋ ನಾನು ನೋಡಿ, ನೀವು ಕರೆದ್ರಿ, ನೀವು ಕರೆಯೋದೇ ಕಾಯ್ಕೊಂಡಿರ್ತೀನಿ. ನನಗೆ ಎಲ್ಲರೂ ಹೇಳ್ತಾರೆ ಉಪೇಂದ್ರ ಡೇಟ್ ಸಿಗಲ್ಲ ಅಂತ. ನಾನು ಹೆಂಗಾರ ಟ್ರೈ ಮಾಡಿ ಬಂದು ಇಲ್ಲಿ ಕುತ್ಕೊಂತೀನಿ ನಾನು. ಯಾಕಂದ್ರೆ ಅಟ್ಲೀಸ್ಟ್ ಒಂದು 50 ಜನ 100 ಜನ 1,00,000 ಜನ ಹೋಗ್ಲಿ, ವಿಚಾರ ತಲುಪಲಿ, ಒಬ್ಬರಿಂದ ಒಬ್ರಿಗೆ ತಲುಪಲಿ ಅಂತ. ನಾನೇನು ಮಿರಾಕಲ್ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಸರ್, ನಿಜವಾಗ್ಲೂ. ಆಮೇಲೆ ನನ್ನಿಂದೇನೋ ಬದಲಾವಣೆ ಆಯಿತು ಅನ್ನೋ ಅಹಂಕಾರ ನನಗಿಲ್ಲ ಸರ್. ನನಗದು ಗೊತ್ತು, ನನ್ನಿಂದ ಏನೂ ಆಗಲ್ಲ ಅಂತಲೂ ನಂಗೆ ಗೊತ್ತು. ನಿಮ್ಮಿಂದ ಆಗ್ಬೋದು ಅದು ಖಂಡಿತ. ಜನಗಳು ಮನ್ಸು ಮಾಡಿ, ಇಂಥ ಯಂಗ್ಸ್ಟರ್ಸ್ ಮನ್ಸು ಮಾಡ್ರೆ ಬದಲಾವಣೆ ಆಗ್ಬಿಡುತ್ತೆ, 100% ಆಗೋಗ್ಬಿಡುತ್ತೆ. ಪ್ರಜಾಕೀಯ ಚಿಹ್ನೆ ಮೇಲೆ 120 ಕ್ಷೇತ್ರಗಳಲ್ಲಿ ಕ್ಯಾಂಡಿಡೇಟ್ಗಳನ್ನು ನಿಲ್ಲಿಸ್ತೀವಿ ಅಂತ ಹೇಳ್ತೀರಿ. ಆ ಕ್ಯಾಂಡಿಡೇಟ್ಗಳನ್ನು ಜನನೇ ಆರಿಸಬೇಕು ಅಂತ ನೀವು ಹೇಳೋದು. ಹೌದು, ಮುಂಚೆನೆ ಪ್ರಜಾಕೀಯದ ಅಭ್ಯರ್ಥಿವನ್ನ ಆಗಬೇಕು ಅಂತ ಜನ ಆರಿಸಬೇಕು. ಹೌದು ಸರ್. ಓಕೆ, ಅದಾದ ನಂತರ ಆತ ಚುನಾವಣಾ ಖರ್ಚು ಅಂತ ಒಂದಷ್ಟು ಮಾಡಬೇಕಲ್ಲ? ಏನು ಮಾಡಂಗಿಲ್ಲ ಸರ್, ಮಾಡಂಗಿಲ್ಲ. ಬರೀ 9 ಪಾಯಿಂಟ್ನ ಹೇಳ್ಕೊಂಡು ಹೋಗ್ಬೇಕು ಸರ್ ನಾವು. ನೋಡಿ, ಈ ಪಾಯಿಂಟ್ 9 ಪಾಯಿಂಟ್ ಓಟ್ ಹಾಕಿ ನೀವು ಯಾವ ವ್ಯಕ್ತಿ ನೋಡ್ಬೇಡಿ, ಪಕ್ಷ ನೋಡ್ಬೇಡಿ, ಯಾರನ್ನು ನೋಡ್ಬೇಡಿ. ಇದೇ ಸಿದ್ಧಾಂತ ಮೇಲೆ ಒಬ್ಬ ಇಂಡಿಪೆಂಡೆಂಟ್ ನಿಂತ್ಕೊಂಡ್ರೆ ಅವನಿಗೂ ಓಟ್ ಹಾಕಿ, ಪರವಾಗಿಲ್ಲ. ಓಕೆ, ಬಟ್ ನಿಮ್ ಜವಾಬ್ದಾರಿ ತಗೊಬೇಕು ನೀವು. ಹೇಗೇನು ಉಪೇಂದ್ರ ಹೇಳಿದ್ದಾರೆ, ಉಪೇಂದ್ರ ಜವಾಬ್ದಾರಿ ತಗೊಂತಾರೆ. ನಾನು ಖಂಡಿತ ನಾನು ಹೇಳ್ತಾ ಇದ್ದೀನಿ, ನಾನು ನಿಮ್ ಜೊತೆ ಇರ್ತೀನಿ. ನನ್ನ ಕ್ಷೇತ್ರದಲ್ಲಿ ನನ್ನ ಪಕ್ಷದಿಂದ ಯಾರೋ ಒಬ್ಬ ಆಯ್ಕೆ ಆದ್ರೆ, ಅವ್ನ ಕೆಲಸ ಸಿಕ್ಕರೆ ಮೊದಲು ನಾನಿರ್ತೀನಿ ಅವನ್ನ ಇದು ಮಾಡೋದ್ರಲ್ಲಿ. ಅವ್ನು ಕರೆಕ್ಟಾಗಿ ಕೆಲಸ ಮಾಡಿಲ್ವಾ, ನಾನೋಗಿ ಅವ್ನ ಮನೆ ಮುಂದೆ ಕೂತ್ಕೊಂಡು. ನಿಮ್ಮ ಕ್ಯಾಂಡಿಡೇಟ್ ಹಿಂಗೆ ಹೇಳ್ಕೊಂಡು 9 ಪಾಯಿಂಟ್ ಅಂತಿರ್ತಾರೆ ಸರ್. ಅಲ್ಲಿ ಬಿಜೆಪಿ ಅವರು, JDS ನವರು, ಕಾಂಗ್ರೆಸ್ನವರು ಅದ್ದೂರಿ ಎಲೆಕ್ಷನ್ ಮಾಡ್ತಿರ್ತಾರೆ. ಮಾಡ್ಲಿ ಸರ್, ಅದೇ ಅಟ್ರಾಕ್ಟಿವ್ ಆಗಿದ್ರೆ ಮಾಸ್ ಫಿಲಮ್ ತರ ಅದನ್ನೇ ನೋಡ್ಲಿ. ನಮ್ದೊಂದು ಕ್ಲಾಸ್ ಫಿಲಮ್ ಆಗ್ತಿಲ್ಲ. ಫೈನಲ್ ಎಷ್ಟು ಸ್ಥಾನ ಗೆಲ್ತೀರಿ ಅನ್ನೋದು ಇಂಪಾರ್ಟೆಂಟ್ ಇಲ್ಲ ಸರ್. ಗೆಲುವು ಇಲ್ವೇ ಅಲ್ಲ ಸರ್. ಇದು ನಾನು ಗೆಲ್ಬೇಕಂತ ಬಂದೇ ಇಲ್ಲ ಸರ್. ಇಲ್ಲಿ ಜನ ಗೆಲ್ಬೇಕು ಸರ್. ನನ್ನ ಗೆಲುವು ಆಗೋಗಿದೆ ಸರ್, ಸಾಕು ಸರ್. ದೇವ್ರು ನನಗೆ ಕೊಟ್ಟಿದ್ದಾರೆ ಸರ್. ಇನ್ನು ನನಗೆ ಆಸೆ ಇಲ್ಲ ಸರ್. ಇನ್ನೊಂದು 20 ಬಂಗ್ಲೆ ಕಟ್ಟಬೇಕು, ನನ್ನ ಮೂರ್ತಿ ಮಾಡಬೇಕು, ನನಗೆ ಆಸೆಗಳು ಯಾವುದು ಇಲ್ಲ. ಅಲ್ಲ ಉಪೇಂದ್ರ, ಜನ ಗೆಲ್ಲೋದು ಅಂದ್ರೆ ಉಪೇಂದ್ರ ಅವರು ಕೊಟ್ಟಂತ ಚಿಂತನೆಯ ಆಧಾರದ ಮೇಲೆ ನಾನು ಮತ ತಗೊಂಡು ವಿಧಾನಸೌಧಕ್ಕೆ ಬಂದಿದ್ದೀನಿ ಅಂತ ಹೇಳ್ಬೇಕು. ಅದೇ ಅಲ್ವಾ ಜನ ಗೆಲ್ಲೋದು ಅಂದ್ರೆ? ಹ್ಞೂ ಸರ್, ಜನ ಹೇಳ್ಬೇಕು. ಎಷ್ಟು ಜನ ಬರ್ಬೋದು ಅಲ್ಲಿಗೆ ಸರ್? ಬರಬೇಕು ಸರ್. ಯಾವ್ಯಾವ್ದೋ ಹೋರಾಟ ಅಂತಾರಲ್ಲ ಸರ್, ಇದು ನಿಜವಾದ ಹೋರಾಟ ಆಗಬೇಕು. ನಮ್ಮ ಹೋರಾಟ ನನ್ನ ಪಕ್ಷದಿಂದ ನಿಂತ್ಕೊಂಡು ಅವನು ಕರೆಕ್ಟಾಗಿ ಹೇಳಿರೋ ಪ್ರಣಾಳಿಕೆ ಈಡೇರಿಸ್ತಿದ್ದಾಗ ನನ್ನ ಪಕ್ಷಕ್ಕೆ ಸಪೋರ್ಟ್ ಮಾಡಿರೋ, ನನ್ನ ಪಕ್ಷಕ್ಕೆ ಓಟ್ ಹಾಕಿರೋರು ಬಂದು ಗಲಾಟೆ ಮಾಡಬೇಕು, ಇನ್ನೊಬ್ಬರ ಮೇಲೆ ಗಲಾಟೆ ಮಾಡೋದಲ್ಲ. ಅದು ನಿಜವಾದ ಹೋರಾಟ. ಅವ್ರು ಕೇಳಿದ ಪ್ರಶ್ನೆ ಇನ್ನೊಂದ್ಸಲ ಕೇಳ್ತಾ ಇದ್ದೀನಿ. ನರೇಂದ್ರ ಮೋದಿ ಬಗ್ಗೆ ಏನು ಒಪಿನಿಯನ್ ನಿಮ್ದು? ಸರ್, ನನಗೆ ಯಾಕೆ ಅಂತ ಅರ್ಥ ಆಗ್ತಿಲ್ಲ ಸರ್. ನರೇಂದ್ರ ಮೋದಿ ಬಗ್ಗೆ ನನ್ನ ಒಪಿನಿಯನ್ ಏನಕ್ಕೆ ಇಂಪಾರ್ಟೆಂಟ್? ಅರೆ ಹೇಳಿ ಸರ್, ನನ್ನ ಒಪಿನಿಯನ್ ಏನಕ್ಕೆ ಇಂಪಾರ್ಟೆಂಟು ಅಂತ? ವೈ? ದೇಶದ ಪ್ರಧಾನಿಯಾಗಿ ನನ್ನ ರೆಸ್ಪೆಕ್ಟ್ ಇದ್ದೇ ಇದೆ. ಅವ್ರ ಪ್ರಧಾನಿ ಸರ್, ನಮ್ಮ ದೇಶದ ಪ್ರಧಾನ ವ್ಯಕ್ತಿ, ಪ್ರಧಾನ ಏನು ಮಂತ್ರಿ ಅಲ್ಲ. ಅವ್ರು ಹೇಳಿದ್ದಾರೆ ಪ್ರಧಾನ ಸೇವಕ, ಪ್ರಧಾನ ಕಾರ್ಮಿಕ. ಅವ್ರ ರಾಜ್ಪಥ್ನ ಕರ್ತವ್ಯ ಪಥ್ ಅಂತಿಟ್ರು ಸರ್. ಅವರೇ ಹೇಳ್ತಾ ಇದ್ದಾರೆ, ನಾನು ಹೇಳ್ತೀನಿ ಯಾಕೆ ಸರ್ ಒಪ್ಪಲ್ಲ ನೀವು? ಅವ್ರು ಹೇಳಿದಾರೆ ಒಪ್ಪಿ ಸರ್. ಕರ್ತವ್ಯ ಪಥ ಅಂತ ಯಾಕೆ ಸರ್ ಇಟ್ಟು? ರಾಜ್ಪಥ್ ಯಾಕೆ ಕರ್ತವ್ಯ ಪಥ ಆಯ್ತು? ಅದು ಕರೆಕ್ಟ್. ರಾಜಕೀಯದಿಂದ ಪ್ರಜಾಕೀಯ ಬಂದಂಗೆ ನೋಡಿ, ಪ್ರಜಾಕೀಯದ ಇನ್ಫ್ಲೂಯೆನ್ಸ್ ಪ್ರಜಾಕೀಯ ಆಗ್ತಾ ಇದೆ. ರಾಹುಲ್ ಗಾಂಧಿ ಬಗ್ಗೆ ಏನು ಒಪಿನಿಯನ್ ಇದೆ ಸರ್? ರಾಹುಲ್ ಗಾಂಧಿನೂ ಅಷ್ಟೇ ಸರ್. ಅವರು ಒಂದು ದೊಡ್ಡ ಪಕ್ಷದ ಒಬ್ಬ ಅಧ್ಯಕ್ಷರವರು. ಅಧ್ಯಕ್ಷರಲ್ಲ ಅಂದ್ರೆ ಅಲ್ಲ, ಅಧ್ಯಕ್ಷರಾಗಿದ್ರು. ಇವರು ಮುಂಚೂಣಿಯಲ್ಲಿ ನಿಂತ್ಕೊಂಡು ನಡೆಸ್ತಾ ಇದ್ದಾರೆ. ಅವ್ರದ್ದೊಂದು ವೈಚಾರಿಕತೆ ಇದೆ, ಅವ್ರದ್ದೊಂದು ವಿಚಾರ ಇದೆ, ಇವ್ರದ್ದೊಂದು ವಿಚಾರ ಇದೆ, ಒಬ್ಬೊಬ್ರದ್ದು ಒಂದೊಂದು ವಿಚಾರ ಇದೆ. ಈ ಪ್ರಜಾಕೀಯದ ಥಾಟ್ಗೆ ಹತ್ತಿರ ಅಂತ ಅನ್ನಬಹುದಾದ ರಾಜಕೀಯ ಪಕ್ಷಗಳು ಭಾರತದಲ್ಲಿ ಈಗಿದಾವ? ಇಲ್ವೇ ಇಲ್ಲ ಸರ್. ಇಲ್ವೇ ಇಲ್ಲ. ಓಕೆ. ಯಾಕಂದ್ರೆ ರಾಜಕೀಯ ಅನ್ನೋದೇ ತದ್ವಿರುದ್ಧ ಪ್ರಜಾಕೀಯ. ಕರೆಕ್ಟ್. ಐ ಅಗ್ರಿ ಅಷ್ಟೇ. ನಾನು ತತ್ವ ಸಿದ್ಧಾಂತ ಅದೇ ನಮ್ಗೊಂದು ಸ್ವಲ್ಪ ಹತ್ರದಲ್ಲಿ ಇದಾರಪ್ಪ ಇವರು, ಇವರಿಂದ ಪ್ರಾಮಾಣಿಕ ರಾಜಕಾರಣ ನಿರೀಕ್ಷೆ ಮಾಡಬಹುದು ಅನ್ನುವ ಯಾವ್ದಾದ್ರು ಪಕ್ಷ ನಿಮ್ಗೆ ಕಾಣಿಸ್ತಾ? ಪ್ರಜಾಕೀಯನ ಇರ್ಬೇಕು. ನೀವು ಬೇರೆ ಪಕ್ಷ ಯಾಕೆ ಹುಡುಕ್ತಾ ಇದ್ದೀರಾ? ಈ ಸಲ ಎಲೆಕ್ಷನ್ ಏನಾಗ್ಬೋದು? ಜನ ಗೆಲ್ಬೇಕು ಸರ್, ಅಷ್ಟೇ. ಏನಾಗ್ಬೋದು ನಂಗೆ ಗೊತ್ತಿಲ್ಲ. ಜನ ಗೆಲ್ಬೇಕು. ತುಂಬಾ ಜನ ಕೇಳ್ತಾರೆ ಸರ್, ಯಾರು ಗೆಲ್ತಾರೆ ಸರ್ ಈ ಸತಿ? ಕಾಂಗ್ರೆಸ್, ಬಿಜೆಪಿನ, ದಳನ? ಸರ್, ಜನ ಗೆಲ್ಬೇಕು ಸರ್. ಜನ ಗೆಲ್ಬೇಕು. ಈಗ ಒಂದು ತಾಸು ಇವ್ರ ಜೊತೆ ಮಾತಾಡಿದ್ರೆ, ಮೈಕ್ ಕೊಡಿ ಒಂದು ತಾಸು ಇವ್ರ ಜೊತೆ ಮಾತಾಡಿದ್ರೆ ಏನು ಅನ್ನಿಸ್ತು ನಿಮ್ಗೆ ಮಾತು? 100% ಕನ್ವಿನ್ಸ್ ಆಗಿಲ್ಲ ಸರ್. ನಾನು ಕನ್ವಿನ್ಸ್ ಆಗಿಲ್ಲ. ನೀವು ಅತಿ ಬುದ್ಧಿ. ಯಾಕೆ ಅಂತ ಉತ್ತರ ಹೇಳ್ಬಿಡ್ತೀನಿ.
ನನಗೆ ನಾನು ಒಬ್ಬ ವ್ಯಕ್ತಿಯಿಂದ ಜವಾಬ್ದಾರಿಯನ್ನ ಬಯಸ್ತೀನಿ. ನೀವು ಮಾತಾಡ್ತಿರುವಾಗ ಈಗ್ಲೇ ನೀವು ಮೈ ತುಂಬಾ ಎಣ್ಣೆ ಹಚ್ಕೊಂಡಿದ್ದೀರಿ, ಎಲ್ಲದಕ್ಕೂ ನಾನಲ್ಲ ಹೌದು, ಅಂತಿದ್ದೀರಿ. ನೀವ್ ಅಲ್ಲ, ಏನಾರ ಅನ್ಕೊಳ್ಳಿ, ನೀವ್ ನನ್ನ ಏನಾರ ನಾನು ಅಭಿಪ್ರಾಯ ಒಂದೇ ಇದು. ಒಂದು ನನ್ನ ನನ್ನ ಮಗನಿಗೆ ನಾನು ಅಭಿಪ್ರಾಯ ಹೇಳೋದು ನಾನು ಒಪ್ಪಲ್ಲ ನಿಮ್ಮನ್ನ. ಹೇಳಿ, ಹೌದು ನಾನೇ ಒಪ್ಪಲ್ಲ. ನನ್ನಿಂದ ನೀವೇನಾರ ಬದಲಾವಣೆ ಅಂತ ಬಯಸಿದ್ರೆ ನನ್ನ ಹಿಂದೆ ಬರ್ಲೇಬೇಡಿ, ಖಂಡಿತ ಇಲ್ಲ. ಹೌದು, ಬರ್ಲೇಬೇಡಿ. ಬಹುಶಃ ನೀವು ಗೆದ್ರಿ ಇವತ್ತು. ನಾನು ನಿಮ್ಮ ಹೌದು, ಒಪ್ಪಿಲ್ವಲ್ಲ, ನೀವು ಖಂಡಿತ. ಗೆದ್ದಿದ್ದೀರಿ ಅಂದ್ರೆ actually. ನೀವ್ ಎಷ್ಟು ಅಶಕ್ತರು, ನೀವು ಇನ್ನೊಬ್ಬ ಹಿಂಬಾಲಕರಾಗಿದ್ದಾರೆ, ನೀವೆಷ್ಟು ಹಿಂಬಾಲಕರಾಗಿದ್ದೀರಾ. ಬದಲಾದ್ರಲ್ಲ ನಿಮ್ಮಿಂದ ಇವತ್ತು, ಅದು ನೀವು ನಿಮ್ಮ ಯಶಸ್ಸಲ್ಲ. ನಾನು ನಿಮ್ಮನ್ನ ಒಪ್ಲಿಲ್ವಲ್ಲ, ಅದು ನಿಮ್ಮ ಯಶಸ್ಸು. ಇಲ್ಲ ಹೇಳ್ತೀನಿ ಕೇಳಿ, ನಾನು ಹೇಳ್ತೀನಲ್ಲ, ನನ್ನ ನೀವು ಬಯಸಬೇಡಿ. ನಾನು ಹೇಳಿದ್ದು ನನ್ನ ಮಾತ್ರ ಅಲ್ಲ, ಯಾರನ್ನೂ ನಾಯಕನಾಗಿ ಒಪ್ಕೊಂಬೇಡಿ. ನೀವು ಅವತ್ತು ನೀವು ನಿಜವಾದ ಏನು ಅಂತ ನಿಮ್ಗೆ ಗೊತ್ತಾಗತ್ತೆ. ದಯವಿಟ್ಟು ನಿಮಗೂ ಒಂದು ದೇವ್ರ ಬ್ರೈನ್ ಕೊಟ್ಟಿದ್ದಾನೆ, ನಿಮಗೂ ಒಂದು ಹೃದಯ ಕೊಟ್ಟಿದ್ದಾನೆ, ನಿಮಗೂ ಒಂದು ಶಕ್ತಿ ಕೊಟ್ಟಿದ್ದಾನೆ, ನಿಮಗೂ ವೈಚಾರಿಕತೆ ಕೊಟ್ಟಿದ್ದಾನೆ. ನೀವು ಯಾಕೆ ಹಿಂಬಾಲಕರ ತರ ಸರ್ ಅವ್ರೇ ಕರೆಕ್ಟ್ ಸರ್, ಇವ್ರು ಕರೆಕ್ಟ್ ಸರ್, ಇವ್ರು ಕರೆಕ್ಟ್ ಸರ್, ನಿಮ್ಮ ಅಭಿಪ್ರಾಯ ಏನು ತಪ್ಪಾ? ಸರ್ ನಿಮ್ಮ ಸಿನಿಮಾನು ಅರ್ಥ ಆಗೋದು ಕಷ್ಟ, ಕಾನ್ಸೆಪ್ಟು ಅರ್ಥ ಆಗೋದು ಕಷ್ಟ. ನಿಮ್ ಸಿನಿಮಾ ಅರ್ಥ ಮಾಡಲ್ಲ. ನಾನು 2 ಅವರ್ ಮಾತಾಡಿ ಇಷ್ಟೆಲ್ಲ ಮಾಡಿ ಒಂದೇ ಒಂದೆಲ್ಲ ಅರ್ಥ ಆಗಿಲ್ಲ ಅಂದ್ಬಿಟ್ರೆ ಅಲ್ಲಲ್ಲ, ಈಸಿ ಟು ಸಿ. ಯಾಕೆ ಅರ್ಥ ಆಗಲ್ಲ ಗೊತ್ತಾ ನಿಮ್ಗೆ? ಏನಕ್ಕೆ ಅರ್ಥ ಆಗಲ್ಲ? ನಾನು ಜವಾಬ್ದಾರಿ ತಗೊಳ್ಳೋದು ರೆಡಿ ಇಲ್ಲ. ನಾನು ತಲೆಯಲ್ಲಿ ಫಸ್ಟ್ ಆಫ್ ಆಲ್ ನಾನು ಮೈಗಳ್ಳ ಸರ್, ಹೇಳ್ತೀನಿ ಕೇಳಿ. ಪ್ರಾಬ್ಲಮ್ ಈಸ್ ವಿತ್ ಇನ್ ಮೀ. ಐ ಆಮ್ ಟಾಕಿಂಗ್ ಅಬೌಟ್ ಮೈ ಸೆಲ್ಫ್. ಇಟ್ ಹರ್ಟ್ಸ್ ಮೀ. ನನ್ನ ತಪ್ಪುಗಳು ನನಗೆ ಯಾರು ಹೇಳಿದ್ರೆ ನಂಗೆ ಹರ್ಟ್ ಆಗುತ್ತೆ, ನಾನು ಒಪ್ಕೊಳ್ಳಲ್ಲ. ಅವ್ನು ಸರಿ ಇಲ್ಲ ನೋಡ, ನಾನು ಸೇರ್ಕೊಂತೀನಿ. ಕರೆಕ್ಟ್, ಅವ್ನು ಸರಿ ಇಲ್ಲ ಕಣ. ಅರ್ಧ ಗಂಟೆ ಮಾತಾಡ್ತೀನಿ. ಒಂದು ಜಗ್ಗಿ ವಾಸುದೇವ್ ಅವರು ಒಂದು ಇದು ಹೇಳ್ತಾರೆ ಗೊತ್ತಾ, ಸದ್ಗುರುಗಳು ಒಂದು ಕತೆ. ಒಬ್ಬ ಟೀ ಮಾರೋನಂತೆ. ಅವನು ಎಲ್ಲ ಹತ್ರ ಹೇಳ್ತಾ ಇರ್ತಾನೆ ಕೂತ್ಕೊಂಡು, ಟೀ ಕೊಡ್ತಾ ಇರ್ತಾನೆ. ಏನ್ ಸರ್ ವಿರಾಟ್ ಕೊಹ್ಲಿ ಹೊರಗಡೆ ಹೋಗೋ ಬಾಲ್ ಹಿಂಗೆ ಟಚ್ ಮಾಡಿ ಔಟ್ ಆಗ್ಬಿಟ್ಟು ಅವನಿಗೆ ಬ್ಯಾಟಿಂಗೇ ಬರಲ್ಲ ಸರ್. ಕಟ್ ಮಾಡ್ರೆ ಸರ್ ಮೋದಿ ಸರ್, ಏನ್ ಸರ್ ಅವ್ರು ಯಾವ ಸರ್, ಅದು ಡಿಸಿಷನ್ ತಪ್ಪು ಸರ್, ತಪ್ಪು ತೊಗೊಂಡ್ಬಿಟ್ರು, ಸರಿ ತೊಗೊಳ್ಳಿಲ್ಲ. ಕಟ್ ಮಾಡಿ ಸರ್, ಅವ್ನು ಹೀರೋನ ಸರ್, ಅವನು ಡ್ಯಾನ್ಸೇ ಮಾಡಕ್ ಬರಲ್ಲ ಅವನಿಗೆ. ಎಲ್ಲಾದ್ರ ಬಗ್ಗೆ ಸೂಪರ್ ಆಗಿ ಮಾತಾಡ್ತಾನಂತವನು. ಅವ್ನು ಒಂದೇ ಒಂದು ಗೊತ್ತಿಲ್ಲದ್ರೆ ಟೀ ಮಾಡಕ್ ಗೊತ್ತಿಲ್ಲ ಅವನಿಗೆ.